Namaskara, welcome to Future Academy. In this video, briefly we will explain about District Industry Center. ಈ ವಿಡಿಯೋಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಬಂದು ಎಸ್ಟಾಬ್ಲಿಷ್ ಆಗಿದ್ದು 1977 ಅದೇ ಟೈಮಲ್ಲಿ 1977 ನ್ಯೂ ಇಂಡಸ್ಟ್ರಿ ಪಾಲಿಸಿ ಇಂಟ್ರೊಡ್ಯೂಸ್ ಆಯಿತು. ಆ ನ್ಯೂ ಇಂಡಸ್ಟ್ರಿ ಪಾಲಿಸಿ ಫೋಕಸ್ ಮಾಡಿದ್ದು ಸ್ಮಾಲ್ ಇಂಡಸ್ಟ್ರೀಸ್, ಖಾದಿ ಇಂಡಸ್ಟ್ರೀಸ್ ಮತ್ತು ವಿಲೇಜ್ ಇಂಡಸ್ಟ್ರಿ ಮತ್ತು ಕಾಟೇಜ್ ಇಂಡಸ್ಟ್ರಿ. ಈ ಎಲ್ಲ ಇಂಡಸ್ಟ್ರೀಸು ಫೋಕಸ್ ಮಾಡಿದಾಗ ಈ ಇಂಡಸ್ಟ್ರೀಸು ಡೆವಲಪ್ಮೆಂಟ್ ಆದಾಗ ಸ್ಟಾರ್ಟ್ ಆಯಿತು. ಈ ಇಂಡಸ್ಟ್ರೀಸ್ ಕ್ಲಿಯರೆನ್ಸು ಮತ್ತು ಮೇಜರ್ ಇಂಡಸ್ಟ್ರೀಸ್ ಕ್ಲಿಯರೆನ್ಸು ಎಲ್ಲನೂ ಸ್ಟೇಟ್ ಕಮಿಟಿಗೆ ಹೋದಾಗ ಕಷ್ಟ ಆಗುತ್ತೆ ಅಂತ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅಂತ ಸ್ಟಾರ್ಟ್ ಮಾಡೋದು. ಈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ನ ಹೆಡ್ ಬಂದು ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ. ಅವ್ರದ್ದು ರ್ಯಾಂಕ್ ಬಂದು ಸ್ಪೆಷಲ್ ಡೆಪ್ಟಿ ಕಮಿಷನರ್ ರ್ಯಾಂಕ್ ಇರುತ್ತೆ. ಈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ನ ಹೆಡ್ ಜಾಯಿಂಟ್ ಡೈರೆಕ್ಟರ್ಗೆ ಅಸಿಸ್ಟೆನ್ಸ್ ಮಾಡೋಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರ ಕೆಳಗಡೆ ಇಂಡಸ್ಟ್ರಿಯಲ್ ಪ್ರಮೋಷನ್ ಆಫೀಸರ್, ಅವ್ರ ಕೆಳಗಡೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ತಾಲೂಕು ಲೆವೆಲ್ ಇರ್ತಾರೆ. ಇವ್ರ ರೋಲು ಫಂಕ್ಷನ್ಸ್ ಏನೇನು ಮಾಡ್ತಾರೆ ಅಂದರೆ ಇಶ್ಯೂ ಆಫ್ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಈಗ ಒಂದು MSME ರಿಜಿಸ್ಟರ್ ಆಗಬೇಕಂದ್ರೆ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಅದನ್ನು ಇಶ್ಯೂ ಮಾಡೋದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಸಿಸ್ಟೆನ್ಸ್ ಮಾಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಅಸಿಸ್ಟೆನ್ಸ್ ಹೆಂಗೆ ಅಂದರೆ ಈಗ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ಗೆ ಲ್ಯಾಂಡ್ನ ಗ್ರಾಂಟ್ ಮಾಡುತ್ತೆ. ಆ ಲ್ಯಾಂಡ್ನ ಒಂದು MSMEಗೆ ಅಲಾಟ್ ಮಾಡೋದು ಯಾರು ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರು ಅಲಾಟ್ ಮಾಡ್ತಾರೆ. ಆ ಅಲಾಟ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಇರುತ್ತೆ. ಅದು ಬಂದು DC ಅವರು ಹೆಡ್ ಆಗಿರ್ತಾರೆ. ಅದರಲ್ಲಿ ಕ್ಲಿಯರ್ ಆದವ್ರಿಗೆ ಲ್ಯಾಂಡು ಅಲಾಟ್ ಆಗುತ್ತೆ. ನೆಕ್ಸ್ಟ್ ರೆಕಮೆಂಡೇಷನ್ ಆಫ್ ಲೋನ್ಸ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸ್ಗೆ ಎಲ್ಲ ರೆಕಮೆಂಡ್ ಮಾಡೋದು. ಈಗ MSME ನೀವು ಸ್ಟಾರ್ಟ್ ಮಾಡ್ತೀರಿ ಅಂದ್ಕೊಳ್ಳಿ, ಲೋನ್ ಬೇಕು ಅಂದ್ಕೊಳ್ಳಿ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರಿಂದ ರೆಕಮೆಂಡೇಷನ್ ತೊಗೊಂಡೋದ್ರೆ ಬ್ಯಾಂಕ್ಸಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ಇನ್ಸೆಂಟಿವ್ ಸ್ಕೀಮು. ಒಂದು ಇನ್ಸೆಂಟಿವ್ಸ್ ಏನಾದರೂ ನಿಮಗೆ ಬರುತ್ತೆ, ನೀವು ಎಲಿಜಿಬಲ್ ಇದ್ದೀರಾ, ಒಂದು MSME ಸ್ಟಾರ್ಟ್ ಮಾಡಿದ್ದೀರಾ, ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂದರೆ ಸಬ್ಸಿಡಿ ಏನಾದ್ರು ತೊಗೊಬೇಕು ಅಂದರೆ ಅದನ್ನು ಸ್ಯಾಂಕ್ಷನ್ ಮಾಡೋದಾಗಲಿ ಡಿಸ್ಪೋಸ್ ಮಾಡೋದಾಗಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರೇ ಆಗಿರ್ತಾರೆ. ನೆಕ್ಸ್ಟ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸಲ್ಲಿ ಸ್ಪೆಷಲ್ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು, ಇದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿನ ಇಲ್ಲ ಬೇರೆನಾ, ಅದನ್ನು ಇನ್ಸ್ಪೆಕ್ಷನ್ ಮಾಡೋದಾಗಲಿ ರೆಕಮೆಂಡೇಷನ್ ಮಾಡೋದಾಗಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರೇ ರೆಕಮೆಂಡ್ ಮಾಡ್ತಾರೆ. ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮು, ಎಂಪ್ಲಾಯ್ಮೆಂಟ್ನ ಜನರೇಷನ್ ಪ್ರೋಗ್ರಾಮ್ನ ಈಗ ಯಾವ ಎಂಪ್ಲಾಯ್ಮೆಂಟು, ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದಾಗಲಿ, ಮಾನಿಟರ್ ಮಾಡೋದಾಗಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಕೆಲವು ತುಂಬ ಇದ್ದಾವೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಾಗಲಿ ಎಲ್ಲನೂ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರೇ ಆಗಿರ್ತಾರೆ. ನೆಕ್ಸ್ಟ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆರ್ ಅವೇರ್ನೆಸ್ ಪ್ರೋಗ್ರಾಮ್ಸು ಹೋಬ್ಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅದನ್ನೆಲ್ಲ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಅವರು ಮಾಡ್ತಾ ಇರ್ತಾರೆ. ಮತ್ತು ಅರೇಂಜಿಂಗ್ ಬೈಯರ್ ಆ್ಯಂಡ್ ಸೆಲ್ಲರ್ ಮೀಟ್ಸ್, ಬೈಯರು ಸೆಲ್ಲರ್ ಇರ್ತಾರೆ, MSME ಕೊಂಡ್ಕೊಳೋದು ಮಾರೋದೆಲ್ಲ ಇರುತ್ತಲ್ಲ, ಅವನ್ನೆಲ್ಲ ಮೀಟಿಂಗ್ಸ್ ಮಾಡೋದು, ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಸ್ ಮಾಡೋದು ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕು ಲೆವೆಲಲ್ಲಿ ಅದನ್ನೆಲ್ಲ ಮಾಡ್ತಾರೆ. ಮತ್ತು ಫಾಲೋ ಅಪ್ ಆಫ್ ಇಂಡಸ್ಟ್ರಿಯಲ್ ಅಪ್ರೂವಲ್ಸ್, ಏನಾದರೂ ಅಪ್ರೂವಲ್ಸು ಅದು ಇದು ಬೇಕು ಅಂದರೆ ಎಲ್ಲನೂ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ಸ್ ಅವ್ರು ಮಾಡ್ತಾ ಇರ್ತಾರೆ. ಮತ್ತು ಮೇಯ್ನಾಗಿ ಇಂಪ್ಲಿಮೆಂಟೇಷನ್ ಆಫ್ ಸರೋಜಿನಿ ಮಹರ್ಷಿ ರಿಪೋರ್ಟ್. ಸರೋಜಿನಿ ಮಹರ್ಷಿ ರಿಪೋರ್ಟ್ ಅವರು ಲೋಕಲ್ ಎಂಪ್ಲಾಯ್ಮೆಂಟ್ಗೇನು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಆಗಿರುತ್ತೆ. ಥ್ಯಾಂಕ್ ಯು.